ಒಬ್ಬ ರೈತರ ಮಗನಿಗೆ ಹೆಣ್ಣು ಕೊಟ್ರೆ ಅವನು ಚೆನ್ನಾಗಿ ಸಾಕುವಂತಾನ ಇಲ್ವಾಕ? ಅದೇ ರೈತರ ಮಕ್ಕಳು ಹೊಲದಲ್ಲಿ ಬಿಸಿಲಲ್ಲಿ ಮಳೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ಮನೆಗೆ ಹೆಂಡ್ರು ಮಕ್ಕಳು ಅದಾರೆ ಅಂತ ಖುಷಿಯಿಂದ ಬರ್ತಾರೆ. ಅಕ್ಕ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರಕ್ಕ? ಮೀನಾಕ್ಷಿ. ಅಕ್ಕ ನೀವು ವೃತ್ತಿಯಲ್ಲಿ ಏನ್ ಮಾಡ್ತಾ ಇದ್ರಿ? ನಾವು ಅಂಗಡಿ ನೋಡ್ಕೊಂತಂದೆ. ಹೌದಕ್ಕ. ಅಕ್ಕ ಈಗ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಲ್ವಲ್ಲ, ಯಾಕೆ? ಯಾಕೆ ಅಂದ್ರೆ ರೈತರ ಮಕ್ಕಳು ಹೊಲದಲ್ಲಿ ಮನೆಯಲ್ಲಿ ಕೆಲಸ ಮಾಡ್ತಾರೆ. ಅಪ್ಸೆಲ್ಸ್ ಅಂದ್ರೆ ಹೆಣ್ತಿರು ಮನೇಲಿ ಇರ್ತಾರೆ, ಅವರು ಕೆಲ್ಸಕ್ಕೆ ಹೋಗಾರಷ್ಟೇ. ರೈತರ ಮಕ್ಕಳು 4 ಜನಕ್ಕೆ ಅನ್ನ ಹಾಕ್ತಾರೆ, ಅವ್ರಿಗೆ ವಿಶಾಲವಾದ ಮನಸ್ಸಿರುತ್ತೆ, ಹೃದಯ ಇರುತ್ತೆ, ಎಷ್ಟು ಜನ ಬಂದ್ರು ಸಾಕು ಶಕ್ತಿ ಇರುತ್ತೆ. ಅದೇ ಅಪ್ಸೆಲ್ಸ್ ಮನೆಗೆ ಹೋದ್ರೆ 4 ಜನ ಹೋದ್ರೆ ಇವರು 2 ದಿವಸ ಊಟಕ್ಕೆ ಹಾಕಿದ್ರೆ ಇವ್ರದ್ದು ಇಷ್ಟು ಖರ್ಚಾಗುತ್ತೆ, ಇಷ್ಟು ಇದಾಗುತ್ತೆ ಅಂತಾರೆ. ಅವ್ರಿಗೆ ವಿಶಾಲವಾದ ಮನಸ್ಸು ಇರೋದಿಲ್ಲ. ಅದೇ ಈ ಅವ್ರ ಹೊರಗಡೆ ಏನೇ ಮಾಡಿದ್ರು ಕಾಣಿಸಲ್ಲ. ಹೊರಗಡೆ ಕೆಟ್ಟದ್ದನ್ನೆಲ್ಲ ಮಾಡ್ತಾರೆ. ಅದೇ ರೈತರ ಮಕ್ಕಳು ಹೊಲದಲ್ಲಿ ಬಿಸಿಲಲ್ಲಿ ಮಳೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ಮನೆಗೆ ಹೆಂಡ್ರು ಮಕ್ಕಳು ಅದಾರೆ ಅಂತ ಖುಷಿಯಿಂದ ಬರ್ತಾರೆ. ಅದೇ ಅವ್ರ ಹೊರಗಡೆ ಕೆಟ್ಟದ್ದನ್ನೆಲ್ಲ ಮಾಡಿ ಬಂದು ಮನೆಯಲ್ಲಿ ಎಲ್ಲರೂ ಇರಲ್ಲ, ಕೆಲವರು ಹೆಂಡ್ತಿ ಹಿಡ್ಕೊಂಡು ಹೊಡೆಯೋದು, ವರದಕ್ಷಿಣೆ ಕಿರುಕುಳ ಇದು ಮಾಡೋದು, ಇಂಥವೆಲ್ಲ ಮಾಡ್ತಾರೆ. ಆದರೆ ಹಳ್ಳಿಯಲ್ಲಿ ಆದರೆ ಜನಗಳು ಯಜಮಾನ್ರು ಇರ್ತಾರೆ, ಅವರು ಇವರು ಇರ್ತಾರೆ, ಬೈತಾರೆ, ಹಿಂಗೆ ಮಾಡಬಾರ್ದು ಕಣ, ಹಿಂಗೋಗ ಅಂತ ಹೇಳ್ತಾರೆ. ಭಯ ಇರುತ್ತೆ ಅವರಿಗೆ. ಯಾರು ಹೇಳೋರು ಕೇಳೋರು ಇರಲ್ಲ. ಸಿಟಿಯಲ್ಲಿ ಅವ್ರದ್ದೇ ಆದ ಡಿಸಿಷನ್ ಇರುತ್ತೆ, ಅದಕ್ಕೆ ಅವರು ಹೆಂಗ್ ಬೇಕ ಹಂಗೆ ಮಾಡ್ತಾರೆ. ಅಕ್ಕ ಈಗ ಕೆಲವು ಕಡೆ ನಮಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತೇಳಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಒಂದು ಮನವಿ ಪತ್ರ ಸಲ್ಲಿಸಿರೋದು ಇದೆ, ಉದಾಹರಣೆಗಳಿದಾವೆ. ಈಗ ಕೊನೆಗೆ ನಮ್ಮ ರೈತರ ಮಕ್ಕಳಿಗೆ ಹೆಣ್ಣು ಸಿಗುತ್ತಾ ಇಲ್ಲಕ್ಕ? ಸಿಗುತ್ತೆ. ದೇವರು ಸೃಷ್ಟಿ ಮಾಡಿದಾಗ ಇಂಥ ಗಂಡು ಇಂಥ ಹೆಣ್ಣಿಗೆ ಅಂತ ಬರ್ದಿರ್ತಾನೆ. ಆದರೆ ಒಂದು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು. ತಾಳಿದಾನು ಬಾಳಿದಾನು ಅನ್ನಲ್ಲ, ಒಂದಲ್ಲ ಒಂದಿನ ಸಿಗುತ್ತೆ. ಆ ನಂಬಿಕೆ ಭರವಸೆ ಇರ್ಬೇಕು ಮನುಷ್ಯನಿಗೆ. ಆಗ ಈಗ ಕೆಲವು ಕಡೆ ಮಕ್ಕಳನ್ನ ಒಳ್ಳೆ ಇಂಜಿನಿಯರು, ಡಾಕ್ಟ್ರು, ಇಲ್ಲ ಸರ್ಕಾರಿ ನೌಕರಿಯಲ್ಲೋ ಇಂದು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರು ಅಂತಂದೇಳಿ ಕೊಟ್ಟಿರ್ತಾರೆ. ಅವರು 1 ವರ್ಷ 2 ವರ್ಷ ಅನ್ನೋಷ್ಟೊತ್ತಿಗೆ ಡಿವೋರ್ಸ್ಗಳೆಲ್ಲ ಆಗಿರ್ತಾವೆ. ಇಂಥ ಘಟನೆಗಳು ನಡೆಯೋ ಬದಲು ಒಬ್ಬ ರೈತರ ಮಗನಿಗೆ ಹೆಣ್ಣು ಕೊಟ್ರೆ ಅವನು ಚೆನ್ನಾಗಿ ಸಾಕುವಂತಾನ ಇಲ್ವಾಕ? ಸಾಕ್ತಾನೆ. ಅವನು ಏನು ಎಷ್ಟೇ ದಿನ ಆದ್ರೂ ಹೆಂಡ್ರು ಮಕ್ಳನ್ನ ಕೈ ಬಿಡಲ್ಲ. ಅವನು ಇದಾದ್ರೂ ಅವನ ಜಮೀನು ಆಸ್ತಿ ಇರುತ್ತೆ, ಧೈರ್ಯವಾಗಿ ಹೆಣ್ಣು ಬದುಕ್ತಾಳೆ. ಅಂದ್ರೆ ನಮ್ಮ ರೈತರ ಮಕ್ಕಳ ಮೇಲೆ ನಂಬಿಕೆ ಇಟ್ಟು ಹೆಣ್ಣು ಕೊಡ್ಬೋದು. ರೈತರ ಮಕ್ಕಳ ಮೇಲೆ ನಂಬಿಕೆ ಇಟ್ಟು ಹೆಣ್ಣು ಕೊಡ್ಬೋದು. ತುಂಬಾ ಧನ್ಯವಾದಗಳು, ಚೆನ್ನಾಗಿ ಮಾತಾಡಿದ್ರ. ನಮಸ್ಕಾರ.